ಪುರಂದರದಾಸರ ದಾಸ ಸಾಹಿತ್ಯಕ್ಕೆ ಮೂಲ ಪ್ರೇರಕರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮೂರು ಲೋಕದ ಮುಖ್ಯ ಪ್ರಾಣ ಧರೆಗೆ ತತ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ದೇವರ ಆದೇಶವನ್ನು ಹೊತ್ತು ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟ ದಂಪತಿಗಳಲ್ಲಿ ಅವತಾರ ಮಾಡಿದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ವೇದ ಸಾಹಿತ್ಯ ಪುರಾಣ ಇತಿಹಾಸಗಳಿಗೆ ಅನನ್ಯವಾದ ಸ್ಥಾನಮಾನಗಳಿವೆ. ಇಂಥ ವೇದಗಳನ್ನು ನಮ್ಮ ಭಾರತ ದೇಶದಲ್ಲಿ ವೇದ ನಿಂದಕರಾಗಿ ಜೈನ, ಬೌದ್ಧ, ಚಾರ್ವಾಕ ಮೊದಲಾದ ಅನೇಕ ಮತಗಳು ವೇದಗಳನ್ನು ಅಂಗೀಕಾರ ಮಾಡುವುದು ಬೇಡ, ವೇದಗಳಿಂದ ನಮಗೆ ಯಾವ ಲಾಭಗಳಿಲ್ಲ, ಸ್ವರ್ಗ ನರಕಗಳಿಲ್ಲ, ಪುಣ್ಯ ಪಾಪಗಳಿಲ್ಲ, ತಂದೆ ತಾಯಿ ಸೇವೆಗಳಿಗೆ ಅರ್ಥವೇ ಇಲ್ಲ ಎಂದು ನಮ್ಮ ಸನಾತನ ಪರಂಪರೆಯ ಮೇಲೆ ದೊಡ್ಡ ಕೊಡಲಿಯ ಪೆಟ್ಟನ್ನು ನೀಡಿದಾಗ ದೇವತೆಗಳೆಲ್ಲ ಯಜ್ಞ ಯಾಗಗಳು, ಭಗವತ್ ಪೂಜೆಗಳು, ಕೈಂಕರ್ಯಗಳು ಎಲ್ಲವೂ ಲೋಪವಾಗುವ ವಿಷಮ ಪರಿಸ್ಥಿತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಭಗವಂತ ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಅವತಾರ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲಿ ಅಧರ್ಮ ತಾಂಡವವಾಡುತ್ತೋ ಅಲ್ಲಿ ನನ್ನ ಅಸ್ತಿತ್ವ ಇದೆ ಅಂತ ಘೋಷಿಸಿದವನು ಶ್ರೀಕೃಷ್ಣ. ಕಲಿಯುಗದಲ್ಲಿ ಅನೇಕ ದುರ್ವಾದಗಳ ತಾಂಡವ ನರ್ತನ ನಡೆಯುವಾಗ ದೇವರು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ದೆವ್ವಗಳೇ ಕಾಣದೇ ಇರುವ ಘೋರ ಯುಗ ಕಲಿಯುಗ, ದೇವರಲ್ಲಿ ಅವತಾರ ಮಾಡ್ತಾನೆ. ಹಾಗಾಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ಈ ವಿಷಮ ಸ್ಥಿತಿಯಲ್ಲಿ ನೀನು ಅವತಾರ ಮಾಡಲ್ಲ, ಭೂಮಿಯಲ್ಲಿರುವ ಸಜ್ಜನರಿಗೆ ವೇದ ಮಾರ್ಗಗಳೇ ತಪ್ಪಿ ಹೋಗ್ತಾ ಇದೆ, ಅದಕ್ಕೊಂದು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುವಂತ ಪ್ರಾರ್ಥನೆ ಮಾಡಿದಾಗ ಮೂರು ಲೋಕದ ಎಲ್ಲ ಜೀವರಾಶಿಗಳಿಗೆ ಶ್ವಾಸೋಚ್ಛ್ವಾಸ ನಿಯಾಮಕನಾದ ಪ್ರಾಣವಾಯು ಎನಿಸಿದ ಮುಖ್ಯ ಪ್ರಾಣನನ್ನ ದೇವರು ಆದೇಶ ಮಾಡ್ತಾನೆ, ನೀನು ಭೂಮಿಗೆ ಹೋಗಿ ಮಧ್ವ ಎಂಬ ಹೆಸರಿನಿಂದ, ಆನಂದ ತೀರ್ಥ ಎಂಬ ಹೆಸರಿನಿಂದ ಸರಿಯಾಗಿ ವೇದಗಳಿಗೆ, ಇತಿಹಾಸ ಗ್ರಂಥಗಳಿಗೆ, ಪುರಾಣಗಳಿಗೆ ಒಂದು ಅರ್ಥವನ್ನು ಕಲ್ಪಿಸು, ನಮ್ಮ ಸನಾತನ ಪರಂಪರೆಗೆ ಆಗುವ ಹಾನಿಯನ್ನು ತಪ್ಪಿಸು, ದುರ್ವಾದಿಗಳನ್ನೆಲ್ಲ ಖಂಡಿಸು,
ಸನ್ಮತವನ್ನ, ತತ್ವವಾದದ ಕಂಪನ್ನು ಎಲ್ಲ ಕಡೆ ಪಸರಿಸು ಎಂಬ ಆದೇಶವನ್ನ ಭಗವಂತ ನೀಡುತ್ತಾನೆ. ಅಂತಹ ಭಗವಂತನ ಆದೇಶವನ್ನ ಶಿರೋರತ್ನದಂತೆ ಶಿರಸಾ ವಹಿಸಿ ಧರೆಗೆ ಅವತರಿಸಿದ ಮಹಾಪುರುಷರೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮಧ್ಯಗೇಹ ಭಟ್ಟ ದಂಪತಿಗಳು ಅನಂತೇಶ್ವರನ ಸನ್ನಿಧಾನದಲ್ಲಿ 12 ವರ್ಷಗಳ ಕಾಲ ತೀವ್ರವಾದ ವ್ರತಗಳಿಂದ ಜ್ಞಾನಿಯಾದ ಮಗ ತಮ್ಮ ಮನೆಯಲ್ಲಿ ಅವತಾರ ಮಾಡಿ ಲೋಕೋದ್ಧಾರ ಮಾಡಬೇಕು ಅನ್ನುವ ಪ್ರಾರ್ಥನೆಯ ಜೊತೆಗೆ ಆ ದೇವರ ಸೇವೆಯನ್ನು ಸಲ್ಲಿಸಿದಾಗ ಇದು ಯೋಗ್ಯವಾದ ಸ್ಥಳ ಎಂದು ನಿರ್ಣಯ ಮಾಡಿ ಆ ಮಧ್ಯಗೇಹ ಭಟ್ಟ ದಂಪತಿಗಳು ಪಾಜಕ ಕ್ಷೇತ್ರದಲ್ಲಿ ವಾಸ ಮಾಡಿದಾಗ ಒಂದು ಪುತ್ರ ರತ್ನವನ್ನ ಪಡೆದಿದ್ದಾರೆ. ಅವನೇ ವಾಸುದೇವ. ಮುಂದೆ ಈ ವಾಸುದೇವನೇ ದೇವರ ಕೈಂಕರ್ಯದಲ್ಲೇ ತನ್ನ ಬದುಕು ಅನ್ನುವ ಭಾವನೆಯಿಂದ ಕಾಲವನ್ನು ಕಳಿತಾ ರಜತಪೀಠಪುರದಲ್ಲಿರುವ ಅಚ್ಯುತ ಪ್ರಜ್ಞ ತೀರ್ಥರ ಬಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಧರೆಗೆಲ್ಲ ತತ್ವವಾದದ ಕಂಪನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಇಂದಿಗೂ ನಮ್ಮ ವೈದಿಕ ಸನಾತನ ಧರ್ಮಗಳು ತಲೆ ಎತ್ತಿ ನಿಲ್ಲುವಂತೆ, ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ದೇವರು, ಧರ್ಮ, ಸತ್ಕರ್ಮಗಳ ಅನುಷ್ಠಾನ ಹೇರಳವಾಗಿ ನಡೆಯುವಂತೆ ಅನುಗ್ರಹ ಮಾಡಿದ ಮಹಾವಿಭೂತಿ ಪುರುಷರು, ತ್ರೈಲೋಕ್ಯ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮುಂದಿನ ಕಥಾಭಾಗದಲ್ಲಿ ಅಂಥ ಆನಂದ ತೀರ್ಥರು ಸಮಾಜಕ್ಕೆ ಮಾಡಿದ ಉಪಕಾರ ಏನು, ದಾಸ ಪರಂಪರೆಗೆ ಸಲ್ಲಿಸಿದ ಕಾಣಿಕೆ ಏನು ಅನ್ನುವುದನ್ನು ಮಕ್ಕಳು ಪ್ರಾತ್ಯಕ್ಷಿಕೆಯ ನಾಟಕದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರೂ ನೋಡಿ ಪರಿಪೂರ್ಣವಾಗಿ ಕಣ್ಣು, ಮನಸ್ಸು, ಮನಗಳನ್ನು ತುಂಬಿಕೊಂಡು ಚಿಣ್ಣರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ನಾಂದಿಯ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. सदानन्दं वासुदेवं निरञ्जनं वन्दे 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 वन्द्यं सदानन्दं वासुदेवं निरञ्जनं नीरापतिमाद्यादि वरदेशवरप्रदं वन्दे वन्द्यं सदानन्दं वासुदेवं निरञ्जनं वन्दे 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 केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णुवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम पुरुषोत्तमाय नमः ओम अधोक्षजाय नमः ओम नारसिंहाय नमः ओम अच्युताय नमः ओम हरये नमः ओम श्रीकृष्णाय नमः ओम
ದ್ವೈತಮತ ಸಂಸ್ಥಾಪಕರಾದ ಶ್ರೀಮದಾಚಾರ್ಯರು ತಮ್ಮ ಅಪರಿಮಿತವಾದ ಪಾಂಡಿತ್ಯದಿಂದ ಒಣಗಿದ ವೃಕ್ಷವನ್ನು 12 ಸ್ತೋತ್ರದಿಂದ ಚಿಗುರಿಸಿದರು. ಹಾಗೂ ಕರ್ನಾಟಕ ಸಂಗೀತವನ್ನು ಹುಟ್ಟುಹಾಕಿದವರು ನಮ್ಮ ಮಧ್ವಾಚಾರ್ಯರು. ಶ್ರೀಮದಾಚಾರ್ಯರ ದ್ವೈತಮತ ಪ್ರಚಾರವನ್ನು ಮತ್ತು ನನ್ನನ್ನು ಸ್ತುತಿಸಿ ಪಾಡುವವರಾರಿದ್ದಾರೆ. ಕಲಿಯುಗದ ಜನರಿಗೆ ಆಧ್ಯಾತ್ಮ ಸ್ಫೂರ್ತಿ ಮತ್ತು ಬುದ್ಧಿಮತ್ತೆ ಎರಡೂ ಕಡಿಮೆ ಇದೆ. ಹೀಗಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ತಿಳಿಗನ್ನಡದ ಸಾಹಿತ್ಯದಲ್ಲಿ ಹೊಸೆದರೆ ವ್ಯಾಪಕವಾಗಿ ಭಕ್ತಿ ಸಿದ್ಧಾಂತವು ಪ್ರಚಾರವಾಗುತ್ತದೆ. ಇದಕ್ಕೆ ನನ್ನ ಏಕಾಂತ ಭಕ್ತನಾದ ಪರಮ ಭಾಗವತನಾದ ನಾರದನನ್ನು ಪ್ರೇರಿಸುತ್ತೇನೆ. ಓಹೋ, ನಮ್ಮ ನಾರದರೇ ಭೂಲೋಕದಲ್ಲಿ ವರದಪ್ಪ ನಾಯಕ ಮತ್ತು ರುಕ್ಮಿಣಿಬಾಯಿಯವರ ಗರ್ಭಾಂಬುದಿಯಲ್ಲಿ ಜನಿಸಿದ ಶ್ರೀನಿವಾಸ ನಾಯಕರಿದ್ದಾರೆ. ಅವರ ಮನೆಗೆ ಹೋಗೋಣ.
ಇರುತ್ತಿರಲು ನರಹರಿ ಇರುತ್ತಿರಲು ನರಹರಿ ಪರಿತತಿ ಬ್ರಾಹ್ಮಣನು ಆಗುತ್ತ ಕಾರುಣ್ಯದಿಂದು ಧರಿಸಲು ಸುಖ ಮನೆಗೆ ಹೋಗುತ್ತ ಯಜಮಾನ ಕಂಡು ಜರಿದು ಬ್ರಾಹ್ಮಣನೊರಗಿ ಹಾಕಲು ಮರುದಿವಸ ಹೋಗಿ ನಿಂತ ಜರಿದು ಬ್ರಾಹ್ಮಣನೊರಗಿ ಹಾಕಲು ಮರುದಿವಸ ಹೋಗಿ ನಿಂತ ಬೇಸರದೆ ಭಜಿಸಿರೋ ಪುರಂದರ ದಾಸರಾಯಣ ಬಾರಿ ಬಾರಿಗೂ ಸಾಹುಕಾರನ ಮುರೆಗತಿ ಮೇರೆಗಿಲ್ಲದೆ 6 ತಿಂಗಳು ಬೆನ್ನ ಬೀಳುತ್ತ ಬಾರಿ ಬಾರಿಗೂ ಸಾಹುಕಾರನ ಮುರೆಗತಿ ಮೇರೆಗಿಲ್ಲದೆ 6 ತಿಂಗಳು ಬೆನ್ನ ಬೀಳುತ್ತ ನಾಯಕರು ಈತನ ಯಾರು ಬಿಡುತ್ತಾನೆಂದು ಬೈಯುತ್ತ ಬೇಸತ್ತು ಎರಡು ಏರು ಲೋಕ ಮುಂದೆ ಸುರಿಯುತ್ತ ಅದರೊಳಗೊಂದು ದಾರಿಸಿಕೋ ಎಂದು ಹೇಳಲು ನಾರಾಯಣ ಬಿಟ್ಟೋದನಗುತ್ತ ನಾರಾಯಣ ಬಿಟ್ಟೋದನಗುತ್ತ ಬೇಸರದೆ ಭಜಿಸಿರೋ ಪುರಂದರ ದಾಸರಾಯಣ ಇತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಗಾಗಿ ಅತಿ ಬೀತನು ಬೀತದ ಎನ್ನುತ್ತ ಇತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಗಾಗಿ ಅತಿ ಬೀತನು ಬೀತದ ಎನ್ನುತ್ತ ತನ್ನ ಮಗನ ಮುಂಜೆ ಅಧಿಕದಿಂ ಬಾಯಿ ತೆರೆಯುತ್ತ ಆ ಪ್ರಾಣಿ ನುಡಿದಳು ಎತ್ತಡ ದ್ರವ್ಯವು ತನಗೆನುತ ನಿನ್ನ ಮೂಗಿನ ಮೂರ್ತಿನ ಮೂಗುತಿಯ ಕೊಡು ಎನೆ ಉತ್ತಮಳು ತೆಗೆದೆ ತಲಾಚನ ಉತ್ತಮಳು ತೆಗೆದೀತನಾಶನ ಬೇಸರದೆ ಭಜಿಸಿರೋ ಪುರಂದರ ದಾಸರಾಯಣ ಆಕೆ ಗಂಡನ ಕಣ್ಣಿನೆದುರಿಗೆ ಹಾಕಿದನು ಪಾತಿ ಕೊಡು ಎನ್ನುತ್ತ ಆಕೆ ಗಂಡನ ಕಣ್ಣಿನೆದುರಿಗೆ ಹಾಕಿದನು ಪಾತಿ ಕೊಡು ಎನ್ನುತ್ತ ಅದು ಕಂಡು ಇದು ಮಾತಿಗೆ
ವರುಷದಿ ಮೂಗುತಿಯ ನೊಯ್ದು ಪುರುಷನ ಕೈಯೊಳಗೆ ಇಡಲು ಕರೆಸಿ ತನ್ನಲ್ಲಿದ್ದ ಪೆಟ್ಟಿಗೆಯ ಅದು ಕಾಣದಿರಲು ಬೆರಗಾಗಿ ನೋಟ ಪಡೆದೀಯ ನಿಜ ಬೇಡು ಎನ್ನಲು ಅರಸಿ ಬೇಗಳು ಕೊಟ್ಟ ಸುದ್ದಿಯ ಅಭಿಮಾನ ಕಂಜಿ ಅರೆದು ವಿಷವನ್ನು ಕುಡಿವೆನೆನಲು ಸಿರಿದ ಬಳಕ ಕೊಟ್ಟ ಕರೆಯ ಸಿರಿದ ಬಳಕ ಕೊಟ್ಟ ಕರೆಯ ಬೇಸರದೆ ಭಜಿಸಿರೋ ಪುರಂದರ ದಾಸರಾಯ ದೇವದೇವನು ತನ್ನ ಮನದ ಭಾವವನ್ನು ತಿಳಿಯುವುದಕ್ಕೆ ಮೃಗ ಬ್ರಾಹ್ಮಣನಾಗಿ ಬಂದಿದ್ದ ದೇವದೇವನು ತನ್ನ ಮನದ ಭಾವವನ್ನು ತಿಳಿಯುವುದಕ್ಕೆ ಮೃಗ ಬ್ರಾಹ್ಮಣನಾಗಿ ಬಂದಿದ್ದ ಪರಿಪಕ್ವವೆನಗೆ ಯಾವ ಕಾಲಕ್ಕೆ ಆಗಬೇಕೆಂದ ವೈರಾಗ್ಯ ಭಾವದಿ ಜೀವಿಸಿಕೊಂಡಿರುವುದೇ ಚಂದ ಹೀಗೆಂದು ಮನೆತನ ಗೋವಿಂದನ ಕರೆದಿಟ್ಟು ಹರುಷದಿ ಕವನಯ್ಯನ ದಾಸನಾದ ಭಾರತೀರವರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಕಾಮನಯ್ಯನ ದಾಸನಾದ ಬೇಸರದೆ ಭಜಿಸಿವ ಪುರಂದರ ದಾಸರಾಯಣ ದಾಸರಾಯಣ ಶಿಕ್ಷೆಯಿಂದ ಕಿತವ ಕೊಳ್ಳುತ್ತಾ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಲಕ್ಷ್ಮೀಪತಿಯ ಪಾದದಲ್ಲಿ ಚಿತ್ತವಿಟ್ಟು ವ್ಯಾಸರಾಯನ ಶಿಕ್ಷೆಯಿಂದ ಕಿತವ ಕೊಳ್ಳುತ್ತಾ ಶ್ರೀಮದ ಕೊರೆತೈದು ಲಕ್ಷ ಪದ ಸೂಳಾದಿ ಬೇಳುತ್ತಾ ಪ್ರತಿ ದಿವಸದಲ್ಲಿ ಹೀಗೆ ವಜ್ರದ ವ್ಯಾಪಾರಿಯಾಗಿದ್ದ ಶ್ರೀನಿವಾಸ ನಾಯಕರು ಒಂದು ಮೂಗುತಿಯ ಪ್ರಸಂಗದಿಂದ ವೈರಾಗ್ಯಗೊಂಡು ಅವರ ಬಳಿ ಇದ್ದ ಧನ ಕನಕಾದಿಯಾಗಿ ಸರ್ವಸ್ವವನ್ನೂ ದಾನ ಮಾಡಿ ಶ್ರೀ ವ್ಯಾಸರಾಜ ಗುರುಗಳಿಂದ ಪುರಂದರ ವಿಠಲನೆಂಬ ಅಂಕಿತವನ್ನು ಪಡೆದರು. ಆದದ್ದೆಲ್ಲ ಒಳಿತೇ ಆಯಿತು
ಸಂಗೀತದ ಆರಂಭದ ಅಭ್ಯಾಸದ ಸ್ವರಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹನೆನಿಸಿದರು. ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ವರ್ಣಿಸಲ್ಪಟ್ಟವರು ನಮ್ಮ ಪುರಂದರದಾಸರು. ಶ್ರೀ ಪುರಂದರದಾಸರು ದಶಾವತಾರ ಕೃತಿಗಳನ್ನೊಳಗೊಂಡು ಸುಳಾದಿ, ಮುಗಾಭೋಗ ಹೀಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. Bye.
ಸವೆದು ವೇದಗಳ ತಂದ ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸವೆದು ವೇದಗಳ ತಂದ ಮಂದರ ನಿರಿತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ ಮಂದರ ನಿರಿತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ ನಾರಾಯಣ 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 ಕೂರ್ಮ ನಾರಾಯಣ 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 ಗೋವಿಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಭೂಮಿಯ ಕರ್ತ ಕಳನವರ್ತಿಸಿ ಆ ಮಹಾಸತಿಯಳ ಬಂದ ಭೂಮಿಯ ಕರ್ತ ಕಳನವರ್ತಿಸಿ ಆ ಮಹಾಸತಿಯಳ ಬಂದ ನಿರಂಜನ ಕರಳವಿದು ಗೀತ ಪಡೆಯಿಂದ ನಿರಂಜನ ಕರಳವಿದು ನಾರಾಯಣ 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 ಗೋವಿಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಪುಟ್ಟನಾಗಿ ಮದಿ ಕೊಟ್ಟ ಎತ್ತಿ ತುಳಿದ ಮುದದಿಂದ ಪುಟ್ಟನಾಗಿ ಮದಿ ಕೊಟ್ಟ ಎತ್ತಿ ತುಳಿದ ಮುದದಿಂದ ರಾತ್ರಿಗಳು ಮುನಿ ಪುತ್ರನಾಗಿ ಬಂದು ಶಕ್ತಿಯರೆಲ್ಲರ ಕೊಂದು ರಾತ್ರಿಗಳು ಮುನಿ ಪುತ್ರನಾಗಿ ಬಂದು ಶಕ್ತಿಯರೆಲ್ಲರ ಕೊಂದು ನಾರಾಯಣ ನಾರಾಯಣ ವಾಮನ ನಾರಾಯಣ ನಾರಾಯಣ ಮಾನವ ನಾರಾಯಣ 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 ಗೋವಿಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಹಳದಿಗಾಗಿ ಸರಗಡಲನೆ ಕರೆದು ಹಿಡಿದು ರಾವಣನ ಕೊಂದ ಹಳದಿಗಾಗಿ ಸರಗಡಲನೆ ಕರೆದು ಹಿಡಿದು ರಾವಣನ ಕೊಂದ ಗೋಕುಲದಿ ಪುಟಿ ಗೋಗಳನೆ ಕಣ ಗೋಪಾಲ ಕೃಷ್ಣ ಕಂದ ಗೋಕುಲದಿ ಪುಟಿ ಗೋಗಳನೆ ಕಣ ಗೋಪಾಲ ಕೃಷ್ಣ ಕಂದ ನಾರಾಯಣ ನಾರಾಯಣ ರಾಮ ನಾರಾಯಣ ನಾರಾಯಣ ಕೃಷ್ಣ ನಾರಾಯಣ 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 ಗೋವಿಂದ ಪರತರ ಪರಮಾನಂದ ನಾರಾಯಣ ಛಲದಲ್ಲಿ ತ್ರಿಪುರರ ಸತಿಯರ ಮತ ಫಲಗಳ ನಿಗಮುಖದಿಂದ ಛಲದಲ್ಲಿ ತ್ರಿಪುರರ ಸತಿಯರ ಮತ ಫಲಗಳ ನಿಗಮುಖದಿಂದ ಜರೆಯೊಳು ಪರಮಾನೀಚರ ಸವರಿ ಕುದುರೆಯ ಮೇಲಿದ ಕೈಚಂದ ಜರೆಯೊಳು ಪರಮಾನೀಚರ ಸವರಿ ಕುದುರೆಯ ಮೇಲಿದ ಕೈಚಂದ ನಾರಾಯಣ 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 ಕಲ್ಕಿ ನಾರಾಯಣ 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 ನಾರಾಯಣ
ದೂರ ಶ್ರೀ ಪುರಂದರ ವಿಠಲ ಕೋಶಿಪ ಭಕ್ತ ಸುಗಂಧ ದೋಷ ದೂರ ಶ್ರೀ ಪುರಂದರ ವಿಠಲ ಕೋಶಿಪ ಭಕ್ತ ಸುಗಂಧ ದೋಷ ದೂರ ಶ್ರೀ ಪುರಂದರ ವಿಠಲ ಕೋಶಿಪ ಭಕ್ತ ಸುಗಂಧ ದೋಷ ದೂರ ಶ್ರೀ ಪುರಂದರ ವಿಠಲ ಕೋಶಿಪ ಭಕ್ತ ಸುಗಂಧ ನಾರಾಯಣ ನಾರಾಯಣ ವಿಠಲ 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 ನಾರಾಯಣ ಲಕ್ಷ್ಮೀಪತಿಯ ಪಾಯಿ ಚಿತ್ತ ಬಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದ ಕಿತವ ಕೊಳ್ಳುತ್ತಾ ಇದರದೈದು ಲಕ್ಷ ಪದ ಸುಳ್ಳಾದಿ ಹೇಳುತ್ತಾ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯ ಮಾಡುತ್ತಾ ಅಪರೋಕ್ಷ ಮುಟ್ಟಲು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅರೋಕ್ಷ ಜನ್ಮ ಸಂರಕ್ಷಿಸಿ ಘೋರ ನರಕದೊಳಗೆ ಬಿದ್ದ ಅಪಾರ ಜನರು ಚೀರುತ್ತಿರಲು ದಾನ ಮಾಡಿದ ನಾರದರೆ ಇವರು ದಾನ ಮಾಡಿ ದಾರುಣಿಯುಳು ಮತ್ತೆ ಬಂದರು ನಾರಾಯಣನೇ ಸರ್ವೋತ್ತಮನು ಸರ್ವೋತ್ತಮನು ಎನ್ನುವ ಸಾರಿದರು ಮಾರ ಜನ್ಮದ ವಿಜಯ ವಿಠಲ ಮರ ಜನ್ಮದ ವಿಜಯ ವಿಠಲ ಮಾರ ಜನ್ಮದ ವಿಜಯ ವಿಠಲ ಹರಿಗಾದರು ಕಾಯಿನ ವಾಚ ಮನಸೇಂದ್ರಿಯೇವ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವ ವಿಯತ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾ ಮುಖ್ಯ ರೂವಾರಿ ಮಧ್ವಾಚಾರ್ಯರ ಪಾತ್ರದಲ್ಲಿ